ಮನುಷ್ಯರು ಅಂದ್ರೆ ನಾವುಗಳು ಲಕ್ಷಾಂತರ ವರ್ಷಗಳ ಹಿಂದೆ ಕಾಡಿನಲ್ಲಿ ಬದುಕ್ತಿದ್ದ ಏಪ್ಗಳು. ಆದ್ರೆ ಈಗ ಇಡೀ ಭೂಮಿಯನ್ನ ಆಡಳಿತ ಮಾಡುವ ಮನುಷ್ಯರಾಗಿದ್ದೀವಿ. ಮಾನವರು ಆಗಿರೋ ನಾವು ಈ ಭೂಮಿಗೆ ಹೆಂಗ್ ಬಂದ್ವಿ? ನಮ್ಗಿನ್ನ ಮೊದಲು ಇದ್ದ ಮೊದಲ ಪೂರ್ವಜರು ಹೇಗಿದ್ರು? ಒಂದ್ ಕಾಲದಲ್ಲಿ ಮನುಷ್ಯ ಬಟ್ಟೆ ಇಲ್ದೆ, ಭಾಷೆ ಇಲ್ದೆ, ಸಂಸ್ಕೃತ ಇಲ್ದೆ ಬದುಕ್ತಾ ಇದ್ರು. ಹಾಗಾದ್ರೆ ಇಂದು ನಾವು ಬದುಕ್ತಾ ಇರೋ ಈ ಟೆಕ್ನಾಲಜಿ ಯುಗಕ್ಕೆ ಮಾನವ ಜಾತಿ ಹೇಗ್ ಬಂತು? ಸುಮಾರು 350 ಕೋಟಿ ವರ್ಷಗಳ ಹಿಂದೆಯಿಂದ ಮಾನವನ ಕಥೆಯನ್ನ ತಿಳ್ಕೊಳ್ಳೋಣ. ಇವತ್ತಿನಿಂದ ಸುಮಾರು 350 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಮೊದಲ ಜೀವ ಸಮುದ್ರದ ಆಳದಲ್ಲಿ ಹುಟ್ಟುತ್ತೆ. ಅದಕ್ಕಿಂತ ಮೊದಲು ಭೂಮಿಯ ಮೇಲೆ ಎಲ್ಲಿಯೂ ಜೀವ ಇರಲಿಲ್ಲ. ಭೂಮಿಯ ವಯಸ್ಸು ಸುಮಾರು 454 ಕೋಟಿ ವರ್ಷಗಳಾಗಿದ್ದು, ಅಂದ್ರೆ ಭೂಮಿ ಹುಟ್ಟಿದ ನಂತರ ಸುಮಾರು 100 ಕೋಟಿ ವರ್ಷಗಳ ಕಾಲ ಇಲ್ಲಿ ಜೀವವೇ ಇರಲ್ಲ. ಈ ಟೈಮಲ್ಲಿ ಆಕ್ಸಿಜನ್ ಬಿಟ್ಟು ದೇಹಕ್ಕೆ ಬೇಕಾಗೋ ಎಲ್ಲಾ ತರಹದ ವಸ್ತುಗಳು ಸಾಕಷ್ಟಿದ್ವು. ಆದ್ರೆ ಇದೇ ಟೈಮಲ್ಲಿ ಸಮುದ್ರದಲ್ಲಿ ಒಂದು ಲ್ಯೂಕಾ ಎಂದು ಕರೆಯುವ ಒಂದು ಏಕಕೋಶ ಜೀವ ಹುಟ್ಟುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಈ ಲೂಕಾ ಅನ್ನೋ ಜೀವವೇ ಭೂಮಿಯ ಮೇಲೆ ಇರುವ ಎಲ್ಲಾ ಜೀವಿಗಳ ಮೊದಲ ಪೂರ್ವಜ. ಇದ್ರಿಂದಲೇ ಭೂಮಿ ಮೇಲಿರೋ ಎಲ್ಲಾ ಜೀವಿಗಳು ಹುಟ್ಟಿದ್ದು. ಇದ್ರಿಂದ ಆರ್ಕಿಯಾ ಅಂಡ್ ಬ್ಯಾಕ್ಟೀರಿಯಾ ಅನ್ನೋ 2 ರೀತಿಯ ಏಕಕೋಶ ಜೀವಿಗಳು ಸೃಷ್ಟಿಯಾಗುತ್ತೆ. ಇವುಗಳು ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತಾ ಇದ್ರು. ಸುಮಾರು 250 ಕೋಟಿ ವರ್ಷಗಳ ಹಿಂದೆ ಸೈನೋಬ್ಯಾಕ್ಟೀರಿಯಾ ಎಂಬ ವಿಶೇಷ ಜೀವಿಗಳು ಕೂಡ ಹುಟ್ಟುತ್ತವೆ. ಇದ್ರ ವಿಶೇಷ ಏನಂದ್ರೆ, ಸೂರ್ಯನ ಬೆಳಕು, ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಉತ್ಪಾದನೆ ಮಾಡ್ತಾ ಇತ್ತು. ಇದನ್ನ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರೀತಿದ್ರು. ಇವು ಹುಟ್ಟಿದ ಮೇಲೆ ಭೂಮಿಯ ವಾತಾವರಣ ಚೇಂಜ್ ಆಯ್ತಾ ಹೋಗುತ್ತೆ. ಅಂದ್ರೆ ಈ ಸೈನೋಬ್ಯಾಕ್ಟೀರಿಯಾ ಇಲ್ದೆ ಆಕ್ಸಿಜನ್ ಇರ್ತಾ ಇರ್ಲಿಲ್ಲ. ಅಂದ್ರೆ ಆಕ್ಸಿಜನ್ ಇರ್ತಾ ಇರ್ಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ಜೀವವೇ ಇರ್ತಾ ಇರ್ಲಿಲ್ಲ. ಅದರಿಂದ ಈ 2 ಪ್ರೊಕ್ಯಾರಿಯೋಟ್ಸ್ ಮತ್ತೆ ಸೈನೋಬ್ಯಾಕ್ಟೀರಿಯಾ ಜೀವದ ಅತ್ಯಂತ ಸರಳ ರೂಪ ಆಗಿಬಿಡುತ್ತೆ. ನಂತರ ಇನ್ನೂ ಜೀವಿಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಜಾಲೆಸ್ ಫಿಶ್, ಬೋನಿ ಫಿಶ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಮ್ಯಾಮಲ್ಸ್, ಹೀಗೆ ಅನೇಕ ಜೀವಿಗಳು ಹುಟ್ಟುತ್ತೆ. ಡೈನೋಸರ್ಗಳು ಕೂಡ ರೆಪ್ಟೈಲ್ಸ್ ವರ್ಗಕ್ಕೆ ಸೇರಿದ ಜೀವಿಗಳೇ. ಸರಳವಾಗಿ ಹೇಳೋದಾದ್ರೆ, ಜೀವವು ಸಮುದ್ರದಲ್ಲಿ ಹುಟ್ಟಿದ ಒಂದು ಸಣ್ಣ ಜೀವಿಯಿಂದ ಶುರುವಾಗಿ ಆಕಾಶದಲ್ಲಿ ಹಾರುವ ಡೈನೋಸರ್ಗಳವರೆಗೆ ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ಸುಮಾರು 300 ಕೋಟಿ ವರ್ಷಗಳು ಬೇಕಾಗುತ್ತೆ. ಆದ್ರೆ ಆಶ್ಚರ್ಯ ಏನಂದ್ರೆ, ಮಾನವನಿಗೆ ಸಂಬಂಧಿಸಿದ ಸಾಕ್ಷಿಗಳು ಇನ್ನೂ ಕಾಣಿಸ್ಲಿಲ್ಲ. ಆದ್ರೆ ನಂತರ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಒಂದು ದೊಡ್ಡ ಆಸ್ಟ್ರಾಯ್ಡ್ ಭೂಮಿಗೆ ಅಪ್ಪಳಿಸಿದಾಗ ಅದರಿಂದ ಡೈನೋಸರ್ಗಳು ಸಂಪೂರ್ಣವಾಗಿ ನಾಶವಾಗುತ್ತೆ. ಡೈನೋಸರ್ಗಳ ಯುಗ ಮುಗಿದ ನಂತರ ಭೂಮಿ ಮೇಲೆ ಮ್ಯಾಮಲ್ಸ್ ತಮ್ಮ ಪ್ರಭುತ್ವವನ್ನು ಆರಂಭಿಸುತ್ತೆ. ಆ ಸಮಯದಲ್ಲಿ ನಮ್ಮ ಪೂರ್ವಜರು ಸಣ್ಣದಾಗಿದ್ರು. ಡೈನೋಸರ್ಗಳ ನಾಶ ಆದ ನಂತರ ಭೂಮಿ ದೊಡ್ಡ ಅವಕಾಶವಾಗಿ ಬೆಳೆಯುತ್ತೆ. ಅದರಲ್ಲಿ ಡೈನೋಸರ್ಗಳ ಭಯದಿಂದ ಅಡಗಿ ಬದುಕ್ತಿದ್ದ ಎಷ್ಟೋ ಜೀವಿಗಳು ಈಗ ಹೊರಗೆ ಸ್ವತಂತ್ರವಾಗಿ ಬದುಕಕ್ಕೆ ಆರಂಭಿಸುತ್ತೆ. ನಂತರ ಅವುಗಳು ಪ್ರೈಮೇಟ್ಸ್ ಎಂಬ ವರ್ಗಕ್ಕೆ ರೂಪ ತಾಳುತ್ತೆ. ಇಲ್ಲಿಂದ ಮಾನವ ಜಾತಿಯು ಶುರುವಾಗುತ್ತೆ. ಸುಮಾರು 60 ವರ್ಷಗಳ ಹಿಂದೆ ಆಫ್ರಿಕಾದ ಅರಣ್ಯದಲ್ಲಿ ದೊಡ್ಡ ಪರಿಸರ ಬದಲಾವಣೆ ಸಂಭವಿಸಿತು. ಹೀಗೆ ಕಾಲ ಬದಲಾಗ್ತಾ ಹೋಯ್ತು. ಹಾಗೆ ಪ್ರೈಮೇಟ್ಸ್ ಮರದ ಮೇಲೆ ಇದ್ದವು ನೆಲದ ಮೇಲೆ 2 ಕಾಲುಗಳಲ್ಲಿ ನಡೆಯಕ್ಕೆ ಪ್ರಾರಂಭ ಮಾಡುತ್ತೆ. ಇದೇ ಮಾನವನ ಪರಿಣಾಮದಲ್ಲಿ ಮೊದಲ ದೊಡ್ಡ ಹೆಜ್ಜೆ ಆಗೋದು. ಇವುಗಳನ್ನ ಹೋಮಿನಿಡ್ಸ್ ಎಂದು ಕರೆದು ನಂತರ ಹಲವಾರು ವರ್ಷಗಳ ನಂತರ ಸಹೆಲಾಂಥ್ರೋಪಸ್, ಆರ್ಡಿಪಿಥಿಕಸ್, ಆಸ್ಟ್ರೇಲಿಯೋಪಿಥಿಕಸ್ ಎಂಬ ಜಾತಿಗಳು ಹುಟ್ಟುತ್ತೆ. ಇದ್ರ ನಂತರ ಹೋಮೋಜೀನಸ್ ಎಂಬ ಮಾನವ ಗುಂಪು ಹುಟ್ಟುತ್ತೆ. ಮೊದಲ ಮಾನವ ಜಾತಿ ಹೋಮೋ ಹ್ಯಾಬಿಲಿಸ್. ಇವರು ಕಲ್ಲಿನ ಸಾಧನಗಳನ್ನು ತಯಾರಿ ಮಾಡ್ತಾ ಇದ್ರು. ನಂತರ ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಹೋಮೋ ಎರೆಕ್ಟಸ್ ಎಂಬ ಜಾತಿ ಹುಟ್ಟುತ್ತೆ. ಇವರು ನೇರವಾಗಿ 2 ಕಾಲುಗಳಲ್ಲಿ ನಡೆಯಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತಷ್ಟು ಮಹತ್ವದ ವಿಷಯ ಏನಂದ್ರೆ, ಇವರು ಬೆಂಕಿಯನ್ನ ಬಳಸಲು ಕಲಿತ್ರು. ಅಂದ್ರೆ ಮೊದಲು ಹಸಿ ಮಾಂಸವನ್ನು ತಿಂತ ಇದ್ದ ಈ ಪ್ರೈಮೇಟ್ಸ್ ಬೆಂಕಿಯಿಂದ ಸುಟ್ಟು ತಿನ್ನಲು ಪ್ರಾರಂಭ ಮಾಡ್ತಾರೆ. ಬೆಂಕಿಯ ಸಹಾಯದಿಂದ ಮಾಂಸವನ್ನು ಬೇಯಿಸಿ ತಿನ್ನಲು ಆರಂಭಿಸ್ತಾರೆ. ಇದರಿಂದ ಇವರ ಮೆದುಳು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ನಂತರ ಎವಲ್ಯೂಷನ್ ಮೂಲಕ ಸುಮಾರು 4 ವರ್ಷಗಳ ಹಿಂದೆ 2 ಬುದ್ಧಿವಂತ ಮಾನವ ಜಾತಿಗಳು ಹುಟ್ಟುತ್ತೆ. ಹೋಮೋ ನಿನ್ಆಂಡ್ರೆಸ್ ಅಂಡ್ ಹೋಮೋ ಸೆಪಿಯನ್ಸ್ ಅಂತ
ಅಂತ ಈ ಜಾತಿಗಳು ವಿಶ್ವದ ವಿವಿಧ ಜಾಗಗಳಲ್ಲಿ ವಲಸೆ ಹೋಗುತ್ತೆ. ಆದ್ರೆ ಹೊಸ ಪರಿಸರದಲ್ಲಿ ಬದುಕಲು ಮಾನವರು ಭಾಷೆಯನ್ನು ಅಭಿವೃದ್ಧಿ ಪಡಿಸಿದರು. ಭಾಷೆಯ ಮೂಲಕ ಮಾನವರು ಒಬ್ರಿಗೊಬ್ರಿಗೆ ಕಮ್ಯುನಿಕೇಶನ್ ಮಾಡ್ತಾ ನಂತರ ಕಾಲ ಕಳೆತಾ ಮಾನವರು ಮೆದುಳ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಹೋಮೋಸೆಪಿಯನ್ಸ್ ಈ ಜಾತಿಗಳು ವಿಶ್ವದ ವಿವಿಧ ಭಾಗಗಳಿಗೆ ವಲಸೆ ಹೋಗ್ತಾರೆ. ಹೊಸ ಪರಿಸರದಲ್ಲಿ ಬದುಕಲು ಮಾನವರು ಭಾಷೆಯನ್ನ ಕಲಿತಾರೆ. ಆ ಭಾಷೆಯ ಮೂಲಕ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ನಂತರ ಕಾಲ ಕಳೆತಾ ಮಾನವರು ಮೆದುಳು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಆರಂಭದಲ್ಲಿ ಬಟ್ಟೆ ಇಲ್ಲದೆ ತಿರುಗ್ತಿದ್ದ ಈ ಮಾನವರು ನಂತರ ಬಟ್ಟೆಗಳನ್ನು ಧರಿಸಲು ಆರಂಭಿಸಿದ್ರು. ಕಾರಣವೇನೆಂದ್ರೆ ಪರಿಣಾಮ ಕ್ರಮದಲ್ಲಿ ಅವರ ದೇಹದ ಕೂದಲು ಏನಿತ್ತು ಅದು ಕಡಿಮೆ ಆಗ್ತಾ ಹೋಗ್ತಿತ್ತು. ಅದ್ರಿಂದ ಚಳಿಯಿಂದ ರಕ್ಷಿಸಿಕೊಳ್ಬೇಕಾದ್ರೆ ಬಟ್ಟೆಗಳನ್ನ ಬಳಸ್ತಿದ್ರು. ನಂತರ ಐಸ್ ಏಜ್ ಟೈಮ್ ಅಲ್ಲಿ ನಿಯಾಂಡ್ರಥಲ್ಸ್ ಸಂಪೂರ್ಣವಾಗಿ ನಾಶವಾದ್ರು. ಆದರೆ ಹೋಮೋಸೆಪಿಯನ್ಸ್ ಮಾತ್ರ ಬದುಕುಳಿತಾರೆ. ಇವರೇ ಇಂದಿನ ಮಾನವರು. ಅಂದ್ರೆ ಇದನ್ನ ನೋಡ್ತಾ ಇರೋ ನಾವು ನೀವುಗಳು. ಆದ್ರೆ ಈ ಮಾನವರು ಹೆಚ್ಚು ವಲಸೆ ಹೋಗ್ತಿದ್ರಿಂದ ಅವರಿಗೆ ಆಹಾರದ ಸಮಸ್ಯೆಗಳು ಎದುರಾಗ್ತಿದ್ವು. ಆ ಕಾರಣದಿಂದಲೇ ಸುಮಾರು 6,000 ವರ್ಷಗಳ ಹಿಂದೆ ಈ ಸಮಸ್ಯೆಯನ್ನು ಪರಿಹರಿಸಬೇಕಂತ ಮಾನವರು ಕೃಷಿಯನ್ನ ಆರಂಭ ಮಾಡ್ತಾರೆ. ಇದರಿಂದ ಅವರಿಗೆ ಆಹಾರವನ್ನು ಸ್ವತಃ ಅವರೇ ತಯಾರಿ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ನಂತರ ಮಾನವರು ತಮ್ಮ ಮೂಲಭೂತ ಅಗತ್ಯಗಳನ್ನು ಬೇಸಿಕ್ ನೀಡ್ಸ್ ನ ಅವರೇ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಫುಡ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು. ಇದ್ರ ಮಧ್ಯ ಮಾನವರಿಗೆ ತಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಖಾಲಿ ಸಮಯ ದೊರಕ್ತಿತ್ತು. ಆಗ ಮಣ್ಣಿನ ಪಾತ್ರೆಗಳು ಮತ್ತು ಕಲ್ಲಿನ ಉಪಕರಣಗಳನ್ನ ತಯಾರಿ ಮಾಡಲು ಪ್ರಾರಂಭ ಮಾಡ್ತಾರೆ. ಅನೇಕ ವರ್ಷಗಳ ನಂತರ ಅವರು ಸಂಸ್ಕೃತಿ, ಧರ್ಮ, ಆಚರಣೆಗಳನ್ನ, ಹಬ್ಬಗಳನ್ನ, ಬರವಣಿಗೆ ಕಲೆಗಳನ್ನ, ಹೀಗೆ ಅನೇಕ ವಿಷಯಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನಂತರ ಇಂದು ನಾವು ಇರುವ ಈ ತಂತ್ರಜ್ಞಾನ ಯುಗ ಕೋಟ್ಯಂತರ ವರ್ಷಗಳ ಹಿಂದಿನ ಪರಿಣಾಮದ ಫಲಿತಾಂಶ. ಆದ್ರೆ ಪರಿಣಾಮ ಇನ್ನೂ ಮುಂದುವರಿಯುತ್ತಿದೆ. ಭವಿಷ್ಯದಲ್ಲಿ ಇನ್ನೂ ಹೊಸ ಮಾನವ ಜಾತಿಗಳು ಹುಟ್ಟುತ್ತಿವೆ ಹಾಗೂ ಹುಟ್ಟಲು ಸಾಧ್ಯ ಇದೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಭೂಮಿ ಹುಟ್ಟಿದ ಕೆಲವು ಕೋಟಿ ವರ್ಷಗಳ ನಂತರ ಅಂತರಿಕ್ಷಕದಿಂದ ಬಂದ ಗ್ರಹ ಶಾಖಗಳಲ್ಲಿ ಅಮೈನೋ ಆಸಿಡ್ ಅಣುಕು ಭೂಮಿಗೆ ಬಂದಿರಬಹುದು. ಅದೇ ಜೀವದ ಆರಂಭಕ್ಕೆ ಕಾರಣವಾಗಿರಬಹುದು. ಈ ಕಾರಣದಿಂದ ಭೂಮಿಯಲ್ಲಿರುವ ಎಲ್ಲಾ ಜೀವಿಗಳು ಈ ಒಂದೇ ಮೂಲದಿಂದ ಹುಟ್ಟಿದವು ಎಂದು ಹೇಳ್ತಾರೆ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ.